4 ಮಿಸ್ಟೇಕ್ಸ್ ಇಂದ 95% ಪೀಪಲ್ದು ಫಿಟ್ನೆಸ್ ಜರ್ನಿ ಫೇಲ್ ಆಗ್ತಾ ಇದೆ. ಮೊದಲನೇ ಮಿಸ್ಟೇಕು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಟ್ರೀಮ್ ಆಗಿ ಸ್ಟಾರ್ಟ್ ಮಾಡೋದು. ಅಂದ್ರೆ ಡೇ 1 ಇಂದನೇ ಕ್ರಾಶ್ ಡಯಟ್ ನ ಮಾಡ್ತಾ ಇರ್ತಾರೆ. 2 ಅವರ್ಸ್ ಕಾರ್ಡಿಯೋ ಮಾಡ್ತಾ ಇರ್ತಾರೆ. ಜೊತೆಗೆ ಶುಗರ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇರ್ತಾರೆ. ಇದರಿಂದ ನೀವು 10 ಡೇಸ್ ಏನು ಸೂಪರ್ ಮೋಟಿವೇಶನ್ ಆಗಿ ಇರ್ತೀರಾ. 11th ಡೇಗೆ ನಿಮ್ಮ ಬಾಡಿ ಬರ್ನ್ಔಟ್ ಆಗಿರುತ್ತೆ. ಎರಡನೇ ಮಿಸ್ಟೇಕು ಬರೀ ಬ್ಲೇಮ್ ಮಾಡ್ತಾ ಇರ್ತಾರೆ. ಅಂದ್ರೆ ನಾನು ವರ್ಕ್ ಅಲ್ಲಿ ಬಿಸಿ ಇದ್ದೀನಿ, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಜೆನೆಟಿಕ್ಸ್ ಪ್ರಾಬ್ಲಮ್ ಇದೆ. ನೋಡಿ ರಿಯಾಲಿಟಿ ಏನು ಅಂದ್ರೆ ನಿಮ್ಮ ಡೈಲಿ ಡಿಸಿಷನ್ ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ಹೊರತು ಬೇರೆ ಯಾರು ಅಲ್ಲ. ಮೂರನೇ ಮಿಸ್ಟೇಕ್ ಏನು ಅಂದ್ರೆ ಒಂದು ಮಿಸ್ಟೇಕ್ ಆದ ತಕ್ಷಣ ಕಂಪ್ಲೀಟ್ ಜರ್ನಿನೇ ಕ್ವಿಟ್ ಮಾಡ್ತಾರೆ. ಅಂದ್ರೆ ಒಂದ್ ದಿವಸ ವರ್ಕೌಟ್ ಸ್ಕಿಪ್ ಆದ್ರೆ, ಒಂದು ಬ್ಯಾಡ್ ಮೀಲ್ ಆದ ತಕ್ಷಣ ಕಂಪ್ಲೀಟ್ ಜರ್ನಿನ ಸ್ಟಾಪ್ ಮಾಡ್ತಾರೆ. ನೋಡಿ, ಒಂದು ಮಿಸ್ಟೇಕ್ ಇಂದ ನಿಮ್ಮ ಪ್ರೋಗ್ರೆಸ್ ಸ್ಟಾಪ್ ಆಗಲ್ಲ. ನೀವು ಗಿವ್ ಅಪ್ ಮಾಡೋದ್ರಿಂದ ನಿಮ್ಮ ಜರ್ನಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ನಾಲ್ಕನೇ ಮಿಸ್ಟೇಕ್ ಏನು ಅಂದ್ರೆ ನೀವು ನಿಮ್ಮ ಹೆಲ್ತ್ ಗೆ ಇನ್ವೆಸ್ಟ್ ಮಾಡಲ್ಲ. ಅದೇ ಒಂದು ಮೊಬೈಲ್ ತಗೋಬೇಕು ಅಂದ್ರೆ 50,000 ಸ್ಪೆಂಡ್ ಮಾಡ್ತೀರಾ. ಅದೇ ಏನಾದ್ರೂ ಹೆಲ್ತ್ ಅಂತ ಬಂದ್ರೆ ತುಂಬಾ ಯೋಚನೆ ಮಾಡ್ತೀರಾ. ನೋಡಿ, ನಾಲೆಜ್ ಆಗಿರ್ಬೋದು, ಕೋಚಿಂಗ್ ಆಗಿರ್ಬೋದು, ಕ್ವಾಲಿಟಿ ಫುಡ್ ಆಗಿರ್ಬೋದು, ಇದು ಯಾವತ್ತೂ ನಿಮಗೆ ಎಕ್ಸ್ಪೆನ್ಸ್ ಅಲ್ಲ. ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಸೊ ನೀವೇನಾದ್ರೂ ಇದೇ ಇಯರ್ ಅಲ್ಲಿ ನಿಮ್ಮ ಫಿಟ್ನೆಸ್ ಜರ್ನಿನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ.